ಇದ್ದಂತ ನಮ್ಮ ಗುರುಗಳ ಚರಣಗಳಲ್ಲಿ ವಂದಿಸುತ್ತ ನಮ್ಮ ಹಿರಿಯರು, ನಮ್ಮ ಸಮಾಜಿನ ಮುಖಂಡರು, ರಾಜಕಾರಣಿಗಳು, ಮಾಜಿ ಮಂತ್ರಿಗಳಾಗಿರಂತ ಶ್ರೀಮಾನ್ ರಾಜಶೇಖರ್ ಪಾಟೀಲ್ ಸಾಹೇಬ್ರೆ ಈಗಾಗಲೇ ಮನಸ್ಬಿಚ್ಚಿ ಹಾರ್ಟ್ಲಿ ತಮಗೆಲ್ಲ ಸಲಹೆ ನೀಡಿದಂತ ಎಕ್ಸ್-ಎಂ-ಎಲ್-ಸಿಗಳಾಗಿರಂತ ವಿಜಯ್ ಸಿಂಗ್ ಸಾಹೇಬ್ರೆ ಹಾಗೂ ಈ ಕಾಂಗ್ರೆಸ್ ಅನ್ನೋದಕ್ಕೆ ಅಧಿಕಾರ ನಾನೇ ಕೊಟ್ಟಿದ್ದೆ. ಎಲ್ಲರಿಗ ಇವಾಗ ಏಸು ಮಂದಿ ಕುಂತಾಗ ನಾವು ಯಾರು ಹೆಸರು ತೊಗೊಂಬಾರ್ದು. ಇಲ್ಲೆಲ್ಲ ಏನ್ ಹಿಡ್ಕೊಂಡು ಕುಂತೀವಿ ನೀವೆಲ್ಲ ಎಲ್ಲ ಸಮಾಜ ನವಜವಾನ್ ದೋಸ್ತರು ಹಿರಿಯ ಇವತ್ತು ಯಾಕೆ ಸೇರಿದ್ರಪ್ಪ ಅಂದ್ರ ಶಿವಕುಮಾರ್ ಶೆಟ್ಟಗಾರ್ ಒಂದು ಸೋಷಿಯಲ್ ವರ್ಕರ್ ಮಾಡ್ತಾ ಒಂದ್ ಪಕ್ಷಕ್ಕೆ ಸೇರಿ ಒಂದ್ ಸಂಘಟನೆ ಮಾಡಿ ಒಂದ್ ಒಳ್ಳೆ ಭವಿಷ್ಯ ಸೃಷ್ಟಿ ಮಾಡ್ಕೊಂಡು ಸೇವೆ ಮಾಡ್ಬೇಕಂತ ವಿಚಾರ ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಬರ್ತ್ಡೇನು ಕೂಡ ಇತ್ತು. ಇವತ್ತು ಬರ್ತ್ಡೇ ಮಾಡಕ್ ಬಂದಿದ್ದೆವು. ಬರ್ತ್ಡೇ ಯಾಕೆ ಮಾಡ್ಕೋಬೇಕು? ಬರ್ತ್ಡೇ ಯಾಕೆ ಮಾಡ್ಕೋಬೇಕು? ಒಂದು ವರ್ಷದಾಗ ನಾವು ಏನು ಒಳ್ಳೇದು ಮಾಡಿದೆವು. ಗಾಡಿಗೆ ಹೆಂಗ್ ಇರ್ತದ ಫಿಟ್ನೆಸ್ ಮಾಡ್ತಾರೆ ವರ್ಷಿ ಒಂದ್ಬಾಗ ಇದ್ದಿಲ್ಲಂದ್ರೆ ಗಾಡಿ ಬಂದ್ ಮಾಡ್ತಾರೆ, ಆಕ್ಟಿವ್ ಹಿಡಿತದ. ಹಾಗಿವಾಗ ಲೆಕ್ಕದ ಏನು ಕೆಲಸ ಮಾಡ್ಯಾಗ ಏನಿಲ್ಲ ಮತ್ತ ಅವ್ರಿಗೆ ಸಪೋರ್ಟ್ ಮಾಡಕ್ ನಾವೆಲ್ಲರೂ ಸೇರಿ ಬಂದಿದ್ದೀವಿ ಇವತ್ತಿನ ದಿನ. ನೀವ್ ವಿಚಾರ ಮಾಡ್ಬೇಕು, ವರ್ಷಿಗೊಂದು ಬರ್ತ್ಡೇ ಮಾಡ್ಕೊತೇವ್. ಮತ್ತೊಂದು ವಿಚಾರ ಮಾಡ್ಬೇಕು, ಇಲ್ಲಿ ನಾವು ಹುಟ್ಟು ಬಂದಿದೀವಿ, ಯಾಕೆ ಬಂದಿದ್ದೇವು? ಒಂದಿನ ಹೋಗೋದು ಫಿಕ್ಸ್ ಇದ್ದೇವು. ನಡ್ಬೇಕೇನ್ ಗ್ಯಾಪ್ ಅದ. ನಾವು ಒಳ್ಳೇದೇನು ಮಾಡಿದೇವು, ಕೆಟ್ಟದೇನು ಮಾಡಿದೇವು, ಇಲ್ಲಿಲ್ಲ ಮ್ಯಾಗಿ ಬಿ ಲೆಕ್ಕ ಕೊಡ್ಬೇಕು, ತಂದೆ ತಾಯಿಗೆ ಲೆಕ್ಕ ಕೊಡ್ಬೇಕು, ಗುರುಗಳಿಗೆ ಲೆಕ್ಕ ಕೊಡ್ಬೇಕು, ಅದೇ ರೀತಿ ಸಮಾಜದಾಗ ಲೆಕ್ಕ ಕೊಡ್ಬೇಕು, ಮತ್ ಮಂಟಲದಾಗ ಬಿ ಲೆಕ್ಕ ಕೊಡ್ಬೇಕಾಗ್ತದೆ. ಏನು ಒಳ್ಳೇದು ಮಾಡಿದೆವು, ಕೆಟ್ಟದ್ದು ಮಾಡಿದೆವು. ಸಮಯ ಕಮ್ ತೋತಿ ನಮ್ಮ ಅಣ್ಣಗೂ ಮಾತಾಡೋದಿದ್ದಾರ. ಅದೇ ರೀತಿ ನಮ್ ಲತ ಅಕ್ಕ, ನೀಲಕಂಠಣ್ಣವ್ರು, ಬಸವಣ್ಣವ್ರು, ಸಿದ್ದರಾಮಣ್ಣವ್ರು, ಶಿವಕುಮಾರ್, ಆನಂದ್ ಪಾಟೀಲ್ ಗಿರಕಿ ಒಂದೇ ಗೆಲ್ಲಿಸಿದ ಮಗದ ಕಮ್ಮಿಲ್ಲ. ಇವ್ ಪುಷ್ಪಣ್ಣ ನಾವು ಒಂದೇ ಸಲ ನಮ್ ಗಾಡಿ ಈ ಕಡೆ ಹೋಗಿ ಬಿಜೆಪಿ ನಾವು ಬಿಜೆಪಿ ಹೋಗೋದಿಲ್ಲ. ಅದೇ ರೀತಿ ರವಿ ಅಣ್ಣ, ಸಂಜಪ್ಪಣ್ಣ, ಕಲೋಜಿ ಇವಾಗ ಪೆಟ್ರೋಲ್ ಹಾಕೊಂಡು ನಂಗೆ ಟಿಕೆಟ್ ಕೊಡ್ಬೇಡಂತ ಆಕಾಶ ಯೋಗೋ ಜಿಎಫ್ ಎಡ ಇವ ಲಿಂಗತ್ ಮನುಷ್ಯ, ಲಿಂಗಾಯತ್ ಅಭಿಮಾನಿ, ಪೆಟ್ರೋಲ್ ಹಾಕೊಂಡು ನಮ್ ಬಿಜೆಪಿದಾಗ ಇದ್ದಾಗ ಹೋಗ್ಬೇಕು ಟಿಕೆಟ್ ಕೊಡ್ಬೇಡ್ರಿ ಅಂತ ಇವತ್ತು ಅವ ಸೈಡ್ಗೆ ಬೈತದ. ಸೈಡ್ಯಾಗ ತಗೋಬೋದ ಟಿಕೆಟ್ ಕೊಡ್ಬೇಡ ನಂಗಂತನು, ನನಗ್ ಮಣ್ಣಾಗ ಹಾಕಿದನು. ಬಿಜೆಪಿ ಸೈಡ್ಗೆ ಗೆಲ್ಸುದು ಮತ್ತೆ ಅವನಿಗೆ ಬೈದತ್ತು. ಹೆಂಗ ವಿಚಾರ ಮಾಡ್ಬೇಕು. ನೀನು ಹೆಂಗೆ ಮಾಡಿದಿ ಶಿವಪ್ಪ, ಇವಾಗ ಹಿಂಗೆ ಮಾಡ. ಅವಾಗ ಅಪ್ಪ ಒಳ್ಳೆ ಗೆದ್ದಿದ್ದಂಗೆ ಎಲೆಕ್ಷನ್ ಮದತ್ತು ಮಾಡಿದಾಗ 25 ವರ್ಷದ ಪಾಗಾಗಿ ಇಲ್ಲೇ ಗೆಲ್ಸೋರು ಗೆದಿಸ್ತಿಲ್ಲ ಎಲ್ಲರೂ. ಅದು ನಂದು ಒಂದು ಗಂತಿ. ಸುಮ್ಮನೆ ಕುಂತುಗ ಬಿಜೆಪಿ ಹೋಗಿ ಮಣ್ಣ ಎಲ್ಲರೂ ಸುಖದಾಗ ಕುಮಾರಣ್ಣನ ಸಂಗತಿ ಇರ್ತಿದ್ವು. ಆರಾಮ್ ಪಾಪ ಶಿವಕುಮಾರ್ ಬಡವಲ್ಲ ಅವನಿಗೆ ಹೋಯ್ತು. ಅದಕ್ಕೆ ಇವತ್ತು ಇಂಥ ಮೋಕಾಲ ನಮ್ಮ ಅಣ್ಣವ್ರು ಬಂದಾಗ ನಮಗೊಂದ್ ಏನ್ ಖುಷಿ ಆಯ್ತದ. ನಮ್ ಲಿಂಗಾಯತ್ ಸಮಾಜದಾಗ ಮಜಬೂತ್ ಇರ್ಬೇಕು. ಅದು ಏನೇ ಇರ್ಲಿ ಒಕ್ಕಟ್ಟಿರ್ಬೇಕು. ಯಾರ ಮುಂದೆ ಹೋಗ್ತಾಗ, ಯಾರು ಬೆಳಿತಾಗ ಅಂತವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕು. ನಾನು ಅಣ್ಣವ್ರು ಬಹಳ ನಮ್ ಹಿರಿಯರು ಅಪ್ಪೋರು ನಮಗ ಆಶೀರ್ವಾದ ಮಾಡ್ತಿರು. ನಮ್ ಸಮಾಜದಂತ ನಾ ಹೇಳಕ್ ಬಯಸ್ತೀನಿ, ಗೌಡ ಕಮ್ಯುನಿಟಿ ಎಲ್ಲ ಪಾರ್ಟಿದಾಗ ಲೀಡರ್ಗಳಾಗ ಆದ್ರೆ ಒಬ್ಬರಿಗೊಬ್ಬರು ಮದತ್ ಮಾಡ್ತಾರೆ. ನಾವು ಕೂಡ ನಮ್ ಕಮ್ಯುನಿಟಿದಾಗ ಒಬ್ಬ ಲೀಡರ್ ಬೆಳಿತಾನ. ಆಗ ನಿಮ್ಮಲ್ಲಿ ಲಿಂಗಾಯತರ ಲೀಡ್ ಶಕ್ತಿ ಇದೆ. ಯಾವನಿಗೆ ಹೋಯ್ತ್ರಿ, ಯಾವನಿಗೆ ಮಣ್ಣಾಗ ಹಾಕ್ತೀರಿ. ಸರ್ಕಾರ ಮಾಡಂತ ಶಕ್ತಿ ಅದು ಲಿಂಗಾಯತರ ಬರೋದ ಅಣ್ಣವ್ರೆ ಅಲ್ಲೂ ಮಜಬೂತಿ. ಆ ಶಕ್ತಿದಾಗ ಒಂದ್ ಶಕ್ತಿ ಶಿವಕುಮಾರ್ ಶೆಟ್ಟಗಾರ್. ಅವನ್ ಪಾಪ ಆಶಾಕಿಗಳ ಏನೋ ಮಾಡ್ಬೇಕು ಭಜನಿನೇ ಭಜನಿ, ಹಾಡನೇ ಹಾಡ. ಅಯ್ಯೋ ಪಾಪ ಅಂತಿದ ಹಾಡ ಅವನಿಗೆ ಬಿ ಹಾಡದಂತು ಹಾಡ ಹಾಡ್ಸ್ಕೊಂಡಾಗ ಬೇಗ ವಿಧಾನಸೌಧಕ್ಕೆ.
ಅದೇ ಹಾಡ ಬಗ್ದಿವಿ, ಅವ್ರ ಹಾಡ ಬಗ್ದಿದ್ವಿ, ಟಿಕೆಟ್ ಕೊಟ್ಟಿದ್ದವನೇ ಮಂಡ್ಯಾಗ ಅಂತ ಮಂದಿ ನೀವೆಲ್ಲ ನೋಡಿ. ಅದು ವಿಜಯ್ ಸಿಂಗ್ ಅವ್ರು ಬಂದ ಪಾಪ ನಾವು ಅಂಬದಿ ನಾವು ಒಳ್ಳೆ ಗತಿದಿಂದ ಡೆವಲಪ್ಮೆಂಟ್ ವಿಚಾರ ಇಟ್ಕೊಂಡಾಗ ನಮಗ್ ಪಾರ್ಟಿ ಜಗಳ ಏನ್, ನಮಗ್ ಡೆವಲಪ್ಮೆಂಟ್ ಆಗ್ಬೇಕು. ನುಡಿದಂತೆ ನಡಿ ಇದೆ ಜನ್ಮ ಕಡೆ ಹುಲ್ಲು ಮಾಡಿ ಯಾವ ಹೊಡತನ ಅಂಗಿ ಹೇಳಿ ಅದಿನ ಕಾಲಿಕ್ಕೆ ಕೇಳ್ಬೇಕು ಅಂತ ಕೆಲಸ ನೀವೆಲ್ಲ ಮಾಡ್ಬೇಕು ಕಲ್ಯಾಣದಾಗ. ಅವಾಗ ಬೇಕು ಮಾಡತ್ತ ಯಾಗ ಲೀಡಾಗಿರ್ಲಿ, ಈ ಮನುಷ್ಯ ಬೆಳಿತಾನ, ಒಳ್ಳೆ ಗತಿಯಿಂದ ಮುಂದೆ ಬರ್ತಾನ. ಅಣ್ಣವ್ರ ಕೈಲಿ ಆಶೀರ್ವಾದ ಮಾಡ್ಸಾಗ, ವಿಜಯ್ ಸಿಂಗ್ ಅವ್ರ ಕೈಲಿ ಆಶೀರ್ವಾದ ಮಾಡ್ಸಾಗ, ಆದಾಗ ಅವ್ರ ಹೆಸರು ಎತ್ತಂತ ಕೆಲಸನೂ ಕೂಡ ಅವ್ರು ಮಾಡ್ಬೇಕು. ಜುಮ್ಮೆದಾಗಿ ಸಪೋರ್ಟ್ ಮಾಡಿದ್ವ ಪರಮೇಶ್ವರ್ ಬಿ ಭಾರಿ ಸ್ಮಾರ್ಟ್ ಆಗಿದೆ. ಇವಾಗ ಅವ್ರಿಗೆ ಪೈಲೆ ನನ್ನ ಮೇಲೆ ಲೀಡ್ ಆಗಿ ಏನ ಸಣ್ಣ ಹೋಗಿ ಲಿಂಗತ್ ಮನುಷ್ಯ ಒಂದ್ ಶಾಲ ಆಗ ಇಕ್ಕೊಂಬವ ಕಲ್ಯಾಣದಾಗ ಎಷ್ಟು ಲೀಡ್ ಆಗವ ಎಲ್ಲಕ್ಕೂ ಹಾಕೋ ನೈಸವ ವಸ್ತುಕ ಅದ್ರ ಬಾರಿ ಟೆಸ್ಟ್ ಮಾಡೋದು. ಯಾವ್ದು ಹೋಗಿಸ್ಕದ, ಯಾವ್ದು ನನ್ನ ಮನೆಗೆ ಬರ್ತದೆ, ಯಾವ್ದು ಬೇಕಪ್ ಮಾಡ್ತದ ಅವನಿಗೆ ತಿಳಿತೀನಿ. ಅದಕ್ಕೆ ಈಗ ಹೋಗಿಸ್ದಲ್ಲಿ ದೊಡ್ಡ ಸಂಘಟಿದ್ದಿ ಹುಡುಗ 24 ಕ್ಯಾರೆಟ್ ನೀ ಗಡಬಡ್ ಮಾಡಕ್ ಹೋಗ್ಬೇಕು. ಅದಕ್ಕೆ ನಾ ಹೇಳ್ತೀನಿ, ಒಳ್ಳೆ ರೀತಿಯಿಂದ ಅಡ್ಮಿನಿಸ್ಟ್ರೇಷನ್ ಸರ್ಕಾರ ರಾಜಶೇಖರ್ ಪಾಟೀಲ್ ಸಾಹೇಬ್ರು, ವಿಜಯ್ ಸಿಂಗ್ ಸಾಹೇಬ್ರದ ನಮ್ದಿಲ್ಲ. ನಮ್ಮಲ್ಲಿ ಟಿಕೆಟ್ ಬಿದ್ದಿಲ್ಲ. ನಾನು ಟಿಕೆಟ್ ಮಾಡಕ್ಕೆ ಟಿಕೆಟ್ ಬಿ ಮಾಡುದು, ಅದಕ್ಕೆ ಮತ್ತೊಂದು ಕ್ಯಾಂಡಿಡೇಟ್ ಕರ್ಕೊಂಡು ಬಂದೇವೆ ಜನತಾ ಬಂದಾಗ ಅದು ಪೂರ ಸೀಟ್ಗೆ ಸಾಥ್ ಮಾಡ್ಕೊಂಡು ಎಂತ ಪರಿಸ್ಥಿತಿ ನಾವು ಕೇಳಿ. ಅದಕ್ಕೆ ಬಸವ ಕಲ್ಯಾಣದಾಗ ಅಭಿವೃದ್ಧಿ ಆಗದಾಗ ಏನೇನು ಡೆವಲಪ್ಮೆಂಟ್ಗಳು ಆಗ್ತಾವ. ಮಂಟಾಳ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಹೈವೇ ಟಚ್ ಅದ. ರೈತರ ಸಮಸ್ಯೆ, ಬಡವರ ಸಮಸ್ಯೆ, ಹೆಲ್ತ್ ಬಗ್ಗೆ ವಿಚಾರ, ಎಜುಕೇಶನ್ ಬಗ್ಗೆ ವಿಚಾರ, ಎಲ್ಲ ವಿಚಾರದಾಗ ನೀವು ಸಪೋರ್ಟ್ ಮಾಡ್ಬೇಕು. ನಾವು ಲೀಡರ್ ಆಗಿದ್ದೀವಿ ಅಂತ ಬಿಳಿ ಬಿಳಿ ಅಗವಿ ಹಾಕೊಂಡಿ ಫೇಸ್ಬುಕ್ ದಾಗ ಫೋಟೋ ಹಾಕೊಂಡಿ ಮಂದಿಗೆ ಮಣ್ಣಾಗ ಹಾಕ್ಬೇಡ್ರಿ, ನೀವು ಬಿ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ಇವತ್ತಿನ ದಯವಿಟ್ಟು ನ್ಯಾಯಕ್ಕಾಗಿ ಹೋರಾಟ ಮಾಡ್ರಿ. ನಾವೆಲ್ಲರೂ ಹೊಸ ಮಂದಿ ಸ್ಟೇಜ್ ಮ್ಯಾಗ ಎಷ್ಟು ಮಂದಿ ಇದ್ದೇವೆ. ಅಧಿಕಾರ ವಿಜಯ್ ಸಿಂಗ್ ಹೋಗಿಗೆ ಸಿಗಲಿ, ಆನಂದ್ ಪಾಟೀಲ್ಗೆ ಸಿಗಲಿ, ನನಗೆ ಎತ್ತರಾಜ್ ಇಲ್ಲ. ಯಾಕಂದ್ರೆ ನೋಡಿದ ನನ್ನ ಖಾಯಸ್ ಹೊಂದಿದ ರಾಜಪುರ ನಿಮಗ್ ಮತ್ತೊಂದ್ರಾಗ ನಿಮಗ್ ಬಿ ಮಂತ್ರಿ ಸಿಗ್ಬೇಕು, ನನ್ ಬಿ ಮಂತ್ರಿ ಸಿಗ್ಬೇಕು. ಇಬ್ಬರು ಲಿಂಗಾಯತಗಿದ್ದೇವೆ, ಗಣಸಗಿದ್ದೇವೆ ಇಬ್ಬರು ಬಿ. ಅದು ಏನೋ ನನ್ನ ಟೈಮ್ ನಾನು ಎಲ್ಲರಿಗೂ ಮಾಡ್ಕೊಂಡು ಹೋಗಿದ್ದ. ಅವ ಬಿ ಮಣ್ಣಾಗ ಹೋದ ಯಡಿಯೂರಪ್ಪ, ಅವನೇನು ಯಡಿಯೂರಪ್ಪ ಚಂದಾಗಿಲ್ಲ. ಇಲ್ಲಿ ನೀನು ಕಲ್ಯಾಣದಿಂದ ಹೋದನು ಅಷ್ಟೇ, ವಾಪಸ್ ಬಂದಿಲ್ಲ ಕಲ್ಯಾಣ. ಮನ್ ಜಗದ್ಗುರು ಕಾರ್ಯಕ್ರಮಕ್ಕೆ ಬಿ ಬಗಲಕ್ಕೆ ಭೂಮಿ ಕೊಟ್ಟಿಲ್ಲ. ಈ ವಿಚಾರ ಮಾಡ್ಬೇಕು. ಅದಕ್ಕೆ ಬಿಚ್ಚಗ ನಮ್ಮ ಅಕ್ಕ ಬಿ ಇವತ್ತು ಆಶೀರ್ವಾದ ಮಾಡಕ್ ಬಂದಾಗ, ಗುರುಗಳು ಬಿ ಮಾಡಕ್ ಬಂದಾಗ, ಆ ಮನುಷ್ಯ ಇಲ್ಲೇ ಅವ್ ಗುಣ ಹುಡುಕಿ ಗುಣ ಅಂತ ಲೀಡರ್ಶಿಪ್ ದಾಗ ಸುಮ್ಮನೆ ರೊಕ್ಕ ಕೊಟ್ಟಾಗ ಯಾಕೆ ಲೀಡರ್ ಆಗಲ್ಲ. ನೀವು ನೋಡಿ ಲೀಡರ್ ಆಗಾಗ ಅವುಗಳ ಕ್ವಾಲಿಟಿ ಇವ, ಒಳ್ಳೆ ಕೆಲಸ, ದೇವರ ಅವಾಗ ಒಳ್ಳೆ ಗತಿಯಿಂದ ಆಶೀರ್ವಾದ ಮಾಡ್ಲಿ ಅಂತ ನೋಟ್ ಬಿ ಕೊಟ್ಟಾಗ. ಲೇಕಿನ್ ಅದು ಗಾಡಿ ಅದು ಏನ್ ಬಿಜೆಪಿ ಪಪ್ಪಿ ತಗೊಂಡಾಗ ಅದು ಜೀವ ತಿಂದು ಆ ಡೇಂಜಾಗದ ಬಿಜೆಪಿ ಒಪ್ಪು ಅದು ಡೇಂಜರ್ ಆಗ್ಬಿಟ್ಟು ನನಗ ಹಾಕ್ಯ. ಅದಕ್ಕ ನಾವೆಲ್ಲೋ ಕಾಲ್ತೀನಿ ವಿಜಯ್ ಸಿಂಗ್ ಸಾಬ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಟ್ಲೀಸ್ಟ್ ಅವ್ರಿಗೆ ಏನು ಉಮ್ಮಿದ್ ಕೊಟ್ಟು, ನೋಡಪ್ಪ ನನ್ ಸಪೋರ್ಟ್ ಅದ ನಿನ್ ಡೆವಲಪ್ಮೆಂಟ್ ಬೇಡ, ನೀ ಏನಿ ಕೆಲಸ ಮಾಡು, ನೀನ್ ನಿಂದಿರ್ತೀನಿ. ಈ ಮಾತು ಯಾಕೆ ಕೇಳಕ್ ಬಯಸ್ತೀನಿ ವಿಜಯ್ ಸಿಂಗ್ ಸಾಹೇಬ್ರಿಗೆ ಅಂದ್ರೆ, ಅಟ್ಲೀಸ್ಟ್ ಲೀಡರ್ ಬೆಳಿಲಿ ಎಂಬ ಭಾವನೆ ಅದ. ಲೀಡರ್ಗಳು ಎದುರು ಮಾಡಿ लीडर को बना के खुद लीडर बन के खुद कॉन्ट्रैक्टर बन के मजा लेने वाले लोग नहीं. ये लोग जो भी बसों कल्याण को डेवलप करना बोल के सोच लेके विजय सिंह साहब पे आए. हमारा कोई एतराज नहीं है, कोई झगड़ा नहीं है. हम एक ही बोलेंगे, आप जो भी आपके लिए काम करते कार्यकर्ता उसको जो प्यार दिए, इसलिए हम आपको भी अभिनंदन देते, हमारे समाज से शिव कुमार जी को भी देते. और जितने लोग यहाँ आए ಯಾರ್ಯಾರು ಬಂದಿರಿ ನಾ ಮುಂದಿನ ವರ್ಷ ಮತ್ ಬರ್ತಾ ನೀವೆಲ್ಲ ಭಾಷಣ ಮಾಡಿ ಹೋಯ್ತಾ ಅಂತ ತಿಳಿಬೇಕು.